ಹಾಯ್ ನಮಸ್ತೆ, ನಾನು ಬಿಂದು ನಿರಂಜನ್. ಹೇಗಿದ್ದೀರಾ ಎಲ್ಲರೂ? ಇದು ಬಂದುಬಿಟ್ಟು ಚಿಕ್ಕಪೇಟೆ ವಿಡಿಯೋದ ಪಾರ್ಟ್ 2 ಆಗಿದೆ. ಆಲ್ರೆಡಿ ಪಾರ್ಟ್ 1 ಕೂಡ ಹಾಕಿದ್ದೀನಿ. ಯಾರ್ಯಾರೆಲ್ಲ ನೋಡಿಲ್ಲ ಹೋಗಿ ಪಾರ್ಟ್ 1 ಚೆಕ್ ಮಾಡಿ. ಇದು ಕಂಟಿನ್ಯೂಷನ್ ಬ್ಲಾಗು. ನಾನು ಚಿಕ್ಕಪೇಟೆಯಲ್ಲಿ ಏನೇನು ತೊಗೊಂಡೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಈ ಸಾರಿ ಬಂದುಬಿಟ್ಟು ನಾನು ಇದು ಭೈರಪ್ಪ ಸಿಲ್ಕ್ಸ್ ತೊಗೊಂಡಿದ್ದು. ಇದಕ್ಕೆ ನಾನು 850 ಏನೋ ಸಮಥಿಂಗ್ ಪೇ ಮಾಡಿದೆ. ಇದು ಬಂದುಬಿಟ್ಟು ಅಮ್ಮದು. ಬ್ರೌನ್ ಕಲರ್ಗೆ ಕ್ರೀಮ್ ಕಲರ್ ಕಾಂಬಿನೇಷನ್ ಇದೆ. ಕೆಳಗಡೆ ಬಾರ್ಡರಲ್ಲಿ ಫ್ಲವರ್ಸ್ ಇರೋದು ನೋಡಲಿ ತುಂಬ ಚೆನ್ನಾಗಿದೆ. ಅಂದರೆ ಸಿಂಪಲ್ ವೇರ್, ನಾಟ್ ಅ ಪಾರ್ಟಿ ವೇರ್, ಸಿಂಪಲ್ ವೇರ್ ಅಂದರೆ ಎಲ್ಲಾದರೂ ಸಿಂಪಲ್ಲಾಗಿ ಉಟ್ಕೊಂಡು ಹೋಗ್ಲಿಕ್ಕೆ ಚೆನ್ನಾಗಿರುತ್ತೆ. ಇದು ನಾನು ನಿಮಗೆ ಸುಮ್ಮನೆ ಹಾಗೆ ಉಟ್ಕೊಂಡು ತೋರಿಸ್ತಾ ಇದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅಂತ ಕಾಮೆಂಟ್ ಮಾಡಿ. ಸರಿ, ನೆಕ್ಸ್ಟ್ ನೋಡೋಣ ಬನ್ನಿ ಯಾವ ಸೀರೆ ತೊಗೊಂಡೆ ಅಂತ. ಇದು ಬಂದುಬಿಟ್ಟು ಅಮ್ಮನ ಸ್ಯಾರೀಸ್ ಇದೆರಡೂ. ಆ್ಯಕ್ಚುಲಿ ನಾನು ಲಾಸ್ಟ್ ಮಂತ್ ಆಲ್ರೆಡಿ ಶಾಪಿಂಗ್ ಮಾಡಿದ್ರಿಂದ ನಾನು ಈ ಸರಿ ಜಾಸ್ತಿ ಏನು ಶಾಪಿಂಗ್ ಮಾಡೋಕ್ಕೆ ಹೋಗಿಲ್ಲ. ಬಿಕಾಸ್ ಬೇಡ, ಅವಶ್ಯಕತೆ ಇಲ್ಲ. ಏನು ಅವಶ್ಯಕತೆ ಇದೆ ಅದನ್ನು ತೊಗೊಳ್ಳೋಣ ಅಂದ್ಕೊಂಡು ನಾನು ಜಾಸ್ತಿ ಶಾಪಿಂಗ್ ಮಾಡಲಿಲ್ಲ. ಮೇಯ್ನ್ಲಿ ನಾವು ಚಿಕ್ಕಪೇಟೆಗೆ ಹೋಗಿದ್ದ ರೀಸನ್ನೇ ಅಮ್ಮಗೆ ತೊಗೋಬೇಕು ಅಂತ ಹೇಳ್ಬಿಟ್ಟು. ಇದು ಬಂದುಬಿಟ್ಟು ಸಿಲ್ಕ್ ಸ್ಯಾರಿ. ಇದಕ್ಕೆ ಲೈಟ್ ಸ್ಕೈ ಬ್ಲೂಗೆ ಡಾರ್ಕ್ ಇಂಕ್ ಬ್ಲೂ ಅಂತ ಹೇಳ್ತೀವಿ ಅಲ್ವಾ ನಾವು, ಸೊ ಆ ಕಾಂಬಿನೇಷನ್ ಸ್ಯಾರಿ ಇದೆ. ಬಾರ್ಡರ್ ಬಂದುಬಿಟ್ಟು ಟೆಂಪಲ್ ಡಿಸೈನ್ ಬಾರ್ಡರ್ ಇರುತ್ತೆ. ಸೊ ಇದೇನು ಕಾಪರ್ ಬಾರ್ಡರ್ ಅಲ್ಲ, ಗೋಲ್ಡ್ ಬಾರ್ಡ್ರೆ. ಒಂದು ಸ್ವಲ್ಪ ಮಿಕ್ಸ್, ಸ್ವಲ್ಪ ಶೈನಿಂಗ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಅಷ್ಟೇ. ದಟ್ ಈಸ್ ನಾಟ್ ಅ ಕಾಪರ್. ಅದಾದಮೇಲೆ ಇದು ಬ್ಲೂ. ಆ್ಯಕ್ಚುಲಿ ಇದರ ಸೀರೆ ಅಂದರೆ ಹುಟ್ಟು ತೋರಿಸೋ ಆಗಿಲ್ವಲ್ಲ, ಇದು ದೇವ್ರಿಗೆ ಉಡ್ಸೋದ್ರಿಂದ ಇದನ್ನು ನಾನು ನಿಮಗೆ ತೋರಿಸ್ತಾ ಇಲ್ಲ, ಹಾಗೆಯೇ ಹಿಡಿದು ತೋರಿಸ್ತಾ ಇದ್ದೀನಿ ಅಷ್ಟೇ. ನಾವು ಈ ಸಾರಿಗೆ ಪೇ ಮಾಡಿದ್ದು 5500 ಪೇ ಮಾಡಿದ್ದು. ಆ್ಯಕ್ಚುಲಿ ಅವರು ಹೇಳಿದ್ದು ಜಾಸ್ತಿನೇ ಹೇಳಿದರು. ನಾವು ರೆಗ್ಯುಲರ್ ಶಾಪ್ಗೆ ಹೋಗೋದಲ್ವ. ಆಮೇಲೆ ನಾನು ಈ ಸ್ಯಾರಿ ಯಾವ ಶಾಪಲ್ಲಿ ತೊಗೊಂಡೆ ಅಂತಂದರೆ, ನಾನು ಹೇಳಿದ್ದೆ ಅಲ್ವಾ, ಶ್ರೀ ಸಿಲ್ಕ್ ಮಂದಿರ್ ಅನ್ನೋ ಶಾಪಲ್ಲಿ ತೊಗೊಂಡಿದ್ದೆ. ಯಾಕಂದರೆ ನಾವು ರೆಗ್ಯುಲರ್ ಕಸ್ಟಮರ್ ಆ ಶಾಪಲ್ಲಿ. ಸೊ ಹಾಗಾಗಿ ನಮಗೆ ಸ್ವಲ್ಪ ಎಕ್ಸ್ಟ್ರಾ ಒಂದು 5% ಡಿಸ್ಕೌಂಟ್ ಕೊಡ್ತಾರೆ ಅಷ್ಟೇ. ಸೊ ಹೇಗಿದೆ ಸ್ಯಾರಿ? ಚೆನ್ನಾಗಿದೆಯಾ? ಕಾಮೆಂಟ್ ಮಾಡಿ. ಆ್ಯಕ್ಚುಲಿ ನಾನು ಸೀರೆ ಅಷ್ಟು ನೀಟಾಗಿ ಫೋಲ್ಡ್ ಮಾಡ್ತಾ ಇಲ್ವಲ್ಲ, ಅಮ್ಮಂಗೆ ಕಾಲು ಎಳಿತಾ ಇದ್ದೆ. ತೋರಿಸೋದಷ್ಟೇ ನನ್ನ ಕೆಲಸ, ಮಡ್ಚಿಡೋದೆಲ್ಲ ನಿನ್ನ ಕೆಲಸ ಅಂತ ಹೇಳ್ಬಿಟ್ಟು. ಅಮ್ಮಂದ್ರಿದ್ರೆ ಹಾಗೆ ಅಲ್ವಾ, ಸ್ವಲ್ಪ ನಮಗೆ ಎಕ್ಸ್ಕ್ಯೂಸ್ ಜಾಸ್ತಿ. ಸೊ ಇದು ಬಂದುಬಿಟ್ಟು ನೆಕ್ಸ್ಟ್ ಸ್ಯಾರಿ. ಇದು ಲ್ಯಾವೆಂಡರ್ ಕಾಂಬಿನೇಷನ್ ಇದೆ. ಲೈಟ್, ಅದು ಸ್ವಲ್ಪ ಲೈಟ್ ಬರುತ್ತೆ, ಇದು ಸ್ವಲ್ಪ ಡಾರ್ಕ್ ಬರುತ್ತೆ. ಬಟ್ ಈ ಕಾಂಬಿನೇಷನ್ ಅಮ್ಮನ ಹತ್ರ ಇರಲಿಲ್ಲ. ಸೊ ಹಾಗಾಗಿ ಆ್ಯಸ್ ಯೂಶುವಲ್ ಮೇಲೆ ಕೆಳಗೆ ಸ್ವಲ್ಪ ದೊಡ್ಡ ಬಾರ್ಡ್ರ್ ಬರುತ್ತೆ, ಮೇಲೆ ಸ್ವಲ್ಪ ಚಿಕ್ಕ ಬಾರ್ಡ್ರ್ ಬರುತ್ತೆ. ಆಮೇಲೆ ಸ್ಟ್ರೈಪ್ಸ್ ಇದೆ. ಸ್ಟ್ರೈಪ್ಸ್ ಬಿಟ್ವೀನ್ ಗೋಲ್ಡನ್ ಆ್ಯಂಡ್ ದೆನ್ ವೈಲೆಟ್, ಡಾರ್ಕ್ ಕಲರಲ್ಲಿ ಸ್ವಲ್ಪ ಲೈನ್ಸ್ ಇದೆ. ಅಂದರೆ ಈ ಸ್ಟ್ರೈಪ್ಸ್ ಪ್ಯಾಟ್ರನ್ಸ್ ಅಮ್ಮನ ಹತ್ರ ಇರಲಿಲ್ವಲ್ಲ, ಸೊ ಹಾಗಾಗಿ ಈ ಥರ ತೊಗೊಂಡಿದ್ದು. ಇದು ಲಾಸ್ಟ್ ಟೈಮಲ್ಲೇ ನಾವು ಸೆಲೆಕ್ಟ್ ಮಾಡಿದ್ದು. ಇನ್ನೇನು ಹೊರಡಬೇಕು ಅನ್ನೋ ಟೈಮಲ್ಲಿ ಇದು ಸೆಲೆಕ್ಟ್ ಮಾಡ್ಕೊಂಡ್ವಿ. ಇದು ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಅಮ್ಮನಿಗಿಂತ ಹೆಚ್ಚಾಗಿ ನಾನು ಮತ್ತು ನಮ್ಮ ಅತ್ತಿಗೆನೇ ಹುಡ್ತೀವಿ ಅಂತಲೇ ಹೇಳ್ಬೋದು. ತೊಗೊಳ್ಳೋದಷ್ಟೇ ಅಮ್ಮಗೆ. ಅದಂದರೆ ಅವ್ರು ಸಪ್ರೇಟ್ ಸ್ಪೇರ್ ಬ್ಲೌಸ್ನ ನಮಗೆ ಮಾಡಿಕೊಡ್ತಾರೆ. ಅವರು ಟೈಲರ್ ಅಲ್ವಾ, ಸೊ ಹಾಗಾಗಿ ನನ್ನ ಸ್ಯಾರಿ ಅಮ್ಮ ಉಡ್ಕೋತಾರೆ, ಅಮ್ಮ ಸೀರೆ ನಾನು ಉಡ್ಕೋತೀನಿ. ಸೊ ಹಾಗಾಗಿ ಈ ಥರ ಚೇಂಜಸ್ ಆಗ್ತಾನೆ ಇರುತ್ತೆ. ಇದು ಬಂದುಬಿಟ್ಟು ಪಲ್ಲು ಕೂಡ ಗ್ರ್ಯಾಂಡ್ ಆಗಿದೆ. ಉಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಫೋಟೋಸ್ನ ಹಾಕ್ತೀನಿ, ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಏನಂದರೆ ಫಸ್ಟಿಂದನೂ ಅಷ್ಟೇ ಅಮ್ಮ ನನಗೆ ನಾಳೆ ಫಂಕ್ಷನ್ ಅಂತ ಅಂದರೆ ಹಿಂದಿನ ದಿನವೇ ನನಗೆ ಬ್ಲೌಸ್ ರೆಡಿ ಇರುತ್ತೆ. ನನಗಿಂತ ಹೆಚ್ಚಾಗಿ ಅಮ್ಮನೇ ಹೇಳ್ತಾರೆ, ಈ ಸೀರೆ ಉಡ್ಕೋ, ಆ ಸೀರೆ ಉಡ್ಕೋ ಅಂತಲೇ ಹೇಳ್ತಾ ಇರ್ತಾರೆ. ಇವನ್ ನನ್ನ ಕಾಲೇಜ್ ಡೇಸಲ್ಲೂ ಅಷ್ಟೇ, ನಾನು ಸ್ವಲ್ಪ ಅದರಲ್ಲಿ ಓದ್ತಿದ್ದಿದ್ದ ಕಾರಣ ಅಮ್ಮನೇ ನನಗೆ ಇವನ್ ಡ್ರೆಸ್ಗಳನ್ನೆಲ್ಲ ಸ್ಟಿಚ್ ಮಾಡಿಬಿಟ್ಟು ಕಳಿಸೋರುವಾಗ. ನನ್ನ ಬರ್ತಡೇ ಬರ್ತಾ ಇದೆ ಅಂತಂದರೆ ಏನು ಮಿಸ್ ಮಾಡಿದ್ರು ಬರ್ತಡೇ ಟೈಮಲ್ಲಿ ಮಿಸ್ ಮಾಡ್ತಾ ಇರಲಿಲ್ಲ. ಕ್ಲೀನಾಗಿ ಸ್ಟಿಚ್ ಮಾಡಿಬಿಟ್ಟು ಇವನ್ ಡ್ರೆಸ್ಗಳಲ್ವ, ಸೊ ತೊಗೊಂಡು ಬಂದುಬಿಟ್ಟು ಆ ಬಸ್ಸಲ್ಲಿ ಕೊಟ್ಕೊಳಿಸ್ಬಿಡೋರು, ಯಾರು ಬರೋರಿಲ್ಲ ಅಂದರೆ. ಸೊ ಈ ಥರ ಅಮ್ಮ ಫಸ್ಟ್ ಅವ್ರು ಏನೇ ತೊಗೊಂಡ್ರು ಫಸ್ಟ್ ಅದನ್ನು ನಾವು ಉಟ್ಟಿ ತೋರಿಸ್ಬೇಕು ಅವ್ರಿಗೆ. ಆವಾಗಲೇ ಅವ್ರಿಗೆ ಸಮಾಧಾನ ಆಗೋದು, ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋ ಫೀಲ್ ಆಗೋದು. ಅವ್ರು ಸೆಲೆಕ್ಟ್ ಮಾಡ್ಕೊಂಡು ಬರ್ತಾರೆ, ಬಟ್ ಅವ್ರು ಉಡಲ್ಲ. ಅದು ನಾವು ಉಡ್ಲಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾರೆ. ಅದು ಉಡ್ಸಿ ತೋರಿಸಿ ಸಮಾಧಾನ ಪಡ್ಕೋತಾರೆ, ಆ ಥರ ಅವರು. ಸೊ ಇದು ಬಂದುಬಿಟ್ಟು ಗೋಲ್ಡ್ ಕಲರ್ ಸ್ಯಾರಿ. ಇದು ಒಂದೇ ಥರದ್ದು 2 ಪೀಸ್ ತೊಗೊಂಡ್ವಿ, ಬಿಕಾಸ್ ಇದು ಗಿಫ್ಟಿಂಗ್ ಪರ್ಪಸ್ಸಿಗಂತ ತೊಗೊಂಡು ಸ್ಯಾರಿ. ನನ್ನ ಹತ್ರ ಇದು ಆಲ್ರೆಡಿ 6 months ಬ್ಯಾಕೆ ನಾನು ತೊಗೊಂಡಿದ್ದೆ. ಆಲ್ರೆಡಿ ನನ್ನ ಹತ್ರ ಇದೆ. ಅದಕ್ಕೆ ನಾನು ಬ್ಲೌಸ್ ಆಲ್ರೆಡಿ ಸ್ಟಿಚ್ ಮಾಡಿಸಿ ನಾನು ಮೇ ಮಂತಲ್ಲಿ ಒಂದು ಮದುವೆ ಇತ್ತು ಕಸಿನ್ ಕಡೆಯವ್ರದ್ದು. ಸೊ ಆ ಫಂಕ್ಷನ್ಗೆ ಹೋದಾಗ ನಾನು ಇದನ್ನು ಹುಟ್ಟಿದ್ದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನಾನು ಫೋಟೋ ಅಟ್ಯಾಚ್ ಮಾಡ್ತೀನಿ. ಇದೇನು ಅಂತಂದರೆ ಬಾಡಿಲಿ ಡಲ್ ಗೋಲ್ಡ್ ಬರುತ್ತೆ, ಆ ಬಾರ್ಡರ್ಲಿ ಸ್ವಲ್ಪ ಶೈನಿಂಗ್ ಗೋಲ್ಡ್ ಬರುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಆರಾಮಾಗಿ ನಾವು ಮದುವೆ ಫಂಕ್ಷನ್ಗಳಿಗೆಲ್ಲ ಉಡ್ಕೋಬೋದು. ಈಗ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ ಈ ಕಾಂಬಿನೇಷನ್ ಸ್ಯಾರಿನ, ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಉಟ್ರೆ, ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ.
ತೊಗೋಬೋದು, ಆರಾಮಾಗಿ ತೊಗೋಬೋದು. ಇದಕ್ಕೆ ನಾವು ಪೇ ಮಾಡಿದ್ದು 1200 ಪೇ ಮಾಡಿದ್ವಿ. ಇದು ಬಂದುಬಿಟ್ಟು ಒಂದು ನನಗೆ ಶಾಪ್ ಹೆಸರು ನೆನಪಿಲ್ಲ, ಅದು ಯಾವುದೋ ಶಾಪಿಗೆ ಸಡನ್ನಾಗಿ ಹೋದ್ವಿ, ನೋಡಿದ್ವಿ. ಅಂದರೆ ಸಾರಿ ನೋಡ್ತಾ ಹೋಗ್ತಾ ಇದ್ವಿ ಅಲ್ವಾ, ಯಾವ ಶಾಪಲ್ಲಿ ನಮಗೆ ಚೆನ್ನಾಗಿ ಸಿಕ್ತೋ ಆ ಸೀರೆಯಲ್ಲಿ ಬೈ ಮಾಡ್ತಾ ಹೋದ್ವಿ ಅಷ್ಟೇ. ಸೊ ಹಾಗಾಗಿ ನನಗೆ ನೆನಪಿಲ್ಲ. ಬಟ್ ಇದನ್ನು 2 ಪೀಸ್ ತೊಗೊಂಡ್ವಿ, ಯಾಕೆಂದರೆ ಇದು ಅಂದರೆ ಹತ್ತದವರಿಗೆ ಗಿಫ್ಟ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಇಲ್ಲ, ಇದು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತೇಳ್ಬಿಟ್ಟು ಅಮ್ಮ ಮತ್ತು ಚಿಕ್ಕಮ್ಮ ಸೇಮ್ ಇದೇ ಥರ ತೊಗೊಂಡ್ರು. ಅಂದರೆ ಎರಡೂ ಕೂಡ ಗಿಫ್ಟಿಂಗ್ ಪರ್ಪಸ್ಸೇ. ಸೊ ಹಾಗಾಗಿ ಅದು ಬಿಟ್ಬಿಟ್ರೆ ನೆಕ್ಸ್ಟು ಸಾರಿ ತೊಗೊಂಡಿದ್ದು ನಾನು ಯಾವುದು ಅಂತಂದರೆ ಯಾಕಂದರೆ ನಮ್ಮ ಹತ್ರ ಆಲ್ರೆಡಿ ರೇಷ್ಮೆ ಸೀರೆಗಳು ಮತ್ತು ಬೇರೆ ಥರ ಟೆಂಪಲ್ ಬಾರ್ಡ್ರ್ ಸೀರೆಗಳು ಆಲ್ಮೋಸ್ಟ್ ಎಲ್ಲ ಥರದ್ದು ಸೀರೆಗಳಿತ್ತು. ಹಾಗಾಗಿ ಈ ಸರಿ ಕ್ರೇಪ್ ಯಾರ ಹತ್ರನೂ ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ಕಸಿನ್ನಿಗೆ, ನನ್ನ ಇಬ್ಬರು ಕಸಿನ್ಸಿಗೆ ಮತ್ತು ನಮ್ಮ ಚಿಕ್ಕಮ್ಮಗೆ, ಅಮ್ಮಗೆ ಸೆಮಿ ಮೈಸೂರು ಸಿಲ್ಕ್, ಸಾರಿ ನಾನು ಕ್ರೇಪ್ ಹೇಳ್ಬಿಟ್ಟೆ, ಸೆಮಿ ಮೈಸೂರು ಸಿಲ್ಕ್ ಅಂತೆ. ಸೊ ಇದು ಬಂದುಬಿಟ್ಟು ವೈಲೆಟ್ ಕಲರ್ಗೆ ಸೀ ಗ್ರೀನ್ ಬಂದಿದೆ. ಇದು ಚೆನ್ನಾಗಿದೆ ಕಾಂಬಿನೇಷನ್, ಡಿಫ್ರೆಂಟ್ ಕಾಂಬಿನೇಷನ್, ಒಂಥರ ಲುಕ್ಕಾಗಿ ಕಾಣಿಸುತ್ತೆ, ಸಖತ್ ಗ್ರ್ಯಾಂಡಾಗಿ ಕಾಣುತ್ತೆ ಈ ಥರ ಕಾಂಬಿನೇಷನ್. ಬಟ್ ಮೈ ಹಾಕಿ ತೋರಿಸೋ ಆಗಿಲ್ವಲ್ಲ, ಹಾಗಾಗಿ ಸುಮ್ಮನೆ ಜಸ್ಟ್ ಇಟ್ಟು ತೋರಿಸ್ತಾ ಇದ್ದೀನಿ. ಸಿ ಬಂದ್ಬಿಟ್ಟು ಪಲ್ಲುಗೆ ಈ ಥರ ಲೈನ್ಸ್, ಈ ಥರ ಲೈನ್ಸ್ ಬಂದಿದೆ. ಗ್ರ್ಯಾಂಡ್ ಸಿಂಪಲ್ ಆಗಿ ಆಲ್ಮೋಸ್ಟ್ ಇವಾಗ ಇದು ಟ್ರೆಂಡ್, ಎಲ್ಲರ ಹತ್ರನೂ ಈ ಥರ ಟ್ರೆಂಡ್ ಆಗಿಬಿಟ್ಟಿದೆ. ಸರಿ, ಅದಕ್ಕೋಸ್ಕರ ನಮ್ಮ ಹತ್ರನೂ ಈ ಥರ ಇರಲಿ ಅಂತ ಹೇಳ್ಬಿಟ್ಟು ಈ ಸರಿ ಎಲ್ಲ ನಾವು ಕೂಡ ಇದೇ ಥರ ಕಾಂಬಿನೇಷನ್ಗೆ ಹೋಗಿದ್ದೀವಿ. ಸೆಮಿ ಸಿಲ್ಕ್, ಸಾರಿ. ಅದಾದಮೇಲೆ ಇದೊಂದು ತೊಗೊಂಡ್ವಿ. ಇದು ರೇರ್ ಕಲರ್, ಯಾವ ಕಲರ್ ಹೇಳ್ತಾರೆ ಅಮ್ಮ ಇದಕ್ಕೆ ಗೊತ್ತಿಲ್ಲ, ಗೊತ್ತಿದ್ರೆ ಕಾಮೆಂಟ್ ಮಾಡಿ ಇದು ಯಾವ ಕಲರ್ ಅಂತ. ಇದೊಂಥರ ಸೀರಿಯಸ್ಲಿ ಇದು ಯಾವ ಕಲರ್ ಅಂತ ನನಗೆ ಗೊತ್ತಾಗಲಿಲ್ಲ. ನಾನು ಅಂದ್ಕೊಂಡಿದ್ದೀನಿ ಸ್ವಲ್ಪ ಕ್ರೀಮಿಶ್ ಅಂತ ಅನ್ಕೊತಾ ಇದ್ದೀನಿ, ಬಟ್ ಗೊತ್ತಾಗ್ತಾ ಇಲ್ಲ. ಕಾಂಬಿನೇಷನ್ ಮಾತ್ರ ಚೆನ್ನಾಗಿದೆ. ಏನು ಅಂತಂದರೆ ಇದಕ್ಕೆ ಒಂಥರ ಮೆರೂನ್ ಕಲರ್ ಬಾರ್ಡರ್ ಇದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನನಗೆ ಅಂತ ತೊಗೊಂಡಿದ್ದು ಸ್ಯಾರಿ ಇದು ಆ್ಯಕ್ಚುಲಿ. ಏನು ಅಂತ ಅಂದರೆ ಈ ಕಾಂಬಿನೇಷನ್ ನನ್ನ ಹತ್ರ ಇಲ್ಲ, ಅಂದರೆ ಈ ಕಲರ್ ಸ್ಯಾರಿ ನನ್ನ ಹತ್ರ ಇಲ್ಲ. ಸೊ ಹಾಗಾಗಿ ಅಮ್ಮ ಮತ್ತು ಚಿಕ್ಕಮ್ಮನ ಇದು ಈ ಕಲರ್ ನಿನಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಕೊಡಿಸಿದ್ದಾರೆ. ಬಟ್ ನನಗೆ ಗೊತ್ತಿಲ್ಲ ಅದು, ಯಾಕಂದ್ರೆ ನನ್ನ ಕಲರೇ ಕಾಣಿಸುತ್ತೆ ಏನೋ ಗೊತ್ತಾಗ್ತಾ ಇಲ್ಲ ನನಗೆ. ಸೊ ನೋಡೋಣ, ನೋಡಿದ್ರೆ ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಬಟ್ ಇದನ್ನು ನಾನು ಪೂಜೆಗೆ ಇಡೋದು, ಅಂದರೆ ಇಡೋದ್ರಿಂದ ಸದ್ಯಕ್ಕೆ ನಾನು ಹುಡ್ಕೊಳ್ಳಲ್ಲ. ಪೂಜೆ ಎಲ್ಲ ಆದಮೇಲೆ ಬ್ಲೌಸ್ ಸ್ಟಿಚ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋಂಥ ನೆಕ್ಲೆಸ್ನೆಲ್ಲ ತೊಗೊಂಡು ಆಮೇಲೆ ಉಡೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇದು ಲೈಟ್ ಕಲರ್ ಅಲ್ವಾ, ಸೊ ಸ್ವಲ್ಪ ಅದು ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅಂದರೆ ಅದಕ್ಕೆ ಬೇಕಾಗಿರೋಂಥ ಎಲ್ಲದನ್ನು ಸೆಟ್ ಮಾಡಿಕೊಂಡ್ರೆ ಮಾತ್ರ ಚೆನ್ನಾಗಿ ಕಾಣಿಸೋದು. ಸೊ ಹಾಗಾಗಿ ನೋಡೋಣ, ಯಾವಾಗ ಉಟ್ಕೊಡ್ತೀನಿ ಅವಾಗ ತೋರಿಸ್ತೀನಿ. ಇದು ಬಂದುಬಿಟ್ಟು ನನ್ನ ಕಸಿನ್ ಸ್ಯಾರಿ. ಇದು ಕೂಡ ಸೆಮಿ ಮೈಸೂರು ಕ್ರೇಪೆ. ಇದಕ್ಕೆ ಆ್ಯಕ್ಚುಲಿ ರಾಯಲ್ ಬ್ಲೂ ಮತ್ತು ಲೈಟ್ ಬ್ಲೂ ಕಾಂಬಿನೇಷನಲ್ಲಿದೆ. ರಾಯಲ್ ಬ್ಲೂ ಮಧ್ಯದಲ್ಲಿ ಬಂದಿದೆ, ಆ ಕಡೆ ಈ ಕಡೆ ಮೇಲೆ ಮತ್ತು ಕೆಳಗೆ ಬಾರ್ಡರೆಲ್ಲ ಲೈಟ್ ಬ್ಲೂ ಕಾಂಬಿನೇಷನಲ್ಲಿ ಬಂದಿದೆ. ಬಟ್ ಮೇಲೆ ಕೆಳಗೆ ಬಾರ್ಡರ್ ಆದರೂ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಕೆಳಗಡೆ ತ್ರಿಬಲ್ ಅಂದರೆ ಮೀನ್ಸ್ ಮೂರು ಲೈನ್ಸಲ್ಲಿ ಗೋಲ್ಡನ್ ಕಲರ್ ಜರಿ ಬಂದಿದೆ, ಮೇಲೆ ಸಿಂಗಲ್ ಲೈನ್ ಬಂದಿದೆ. ಉಟ್ಟರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹೇಳಿದ್ನಲ್ಲ, ಆಲ್ಮೋಸ್ಟ್ ನನ್ನ ಹತ್ರ ಎಕ್ಸ್ಪೆಷಲಿ ಎಲ್ಲ ಥರ ಸ್ಯಾರಿ ಇರೋದ್ರಿಂದ ನಾನು ಕ್ರೇಪ್ ನೋಡೋಣ ಅಂತಂದರೆ ಮೈಸೂರು ಸಿಲ್ಕ್ ಕ್ರೇಪಲ್ಲೇ ನೋಡೋಣ ಅಂದ್ಕೊಂಡಿದ್ರಿಂದ ಸೊ ಎಲ್ಲರೂ ಸೊ ಓಕೆ ಅದೇ ಥರ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು 4 ಜನನು ಸ್ವಲ್ಪ ಕ್ರೇಪಲ್ಲೇ ನೋಡಿದ್ವಿ. ಬಿಕಾಸ್ ಅವ್ರಿಗೂ ಅದೇ ಥರನೇ ಲೈಕ್ ಮಾಡ್ತಾಯಿದ್ರು. ಓಕೆ ತೊಗೊಳ್ಳೋಣ ಅಂತೇಳ್ಬಿಟ್ಟು ಅದೇ ಥರ ತೊಗೊಂಡಿದ್ದೀವಿ. ಇದು ಬಂದು ಇನ್ನೊಂದು ಸ್ಯಾರಿ. ಇದಕ್ಕೆ ಕಲಂಕಾರಿ ಕ್ರೇಪ್ ಅಂತಲೇ ಹೇಳ್ತಾರೆ. ಸೊ ಇದು ಮತ್ತು ಬಿಟ್ವೀನ್ ಏನು ಸೆಂಟ್ರಲ್ ಪೋರ್ಷನ್ ಕಾಣಿಸ್ತಾ ಇದೆಯಲ್ಲ, ಆ ಪೋರ್ಷನ್ ಪೂರ್ತಿ ಸೇಮ್ ಕಲಂಕಾರಿ ಡಿಸೈನ್ಸ್ ಇದೆ. ಇದು ಕೂಡ ಆಫ್ ಅಂತಲೇ ಹೇಳ್ಬೋದು. ಮೇಲೆ ಮತ್ತು ಕೆಳಗೆ ಸೀ ಗ್ರೀನೇ, ಮಧ್ಯದಲ್ಲಿ ಮಾತ್ರ ಪಿಂಕಲ್ಲಿ ಕಲಂಕಾರಿ ಕೊಟ್ಟಿದ್ದಾನೆ. ಬಿಟ್ರೆ ಇದು ಕೂಡ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಅವೆಲ್ಲದಕ್ಕಿಂತ ಇದು ಸ್ವಲ್ಪ ಇನ್ನೂ ಗ್ರ್ಯಾಂಡಾಗೇ ಕಾಣಿಸುತ್ತೆ, ಯಾಕೆಂದರೆ ಬಿಕಾಸ್ ಮಧ್ಯದಲ್ಲಿ ಡಿಸೈನ್ ಇರೋ ಕಾರಣ. ಸೊ ಇದು ಕೂಡ ಅಷ್ಟೇ, ಮೇಲೆ ಬಂದುಬಿಟ್ಟು ಸಿಂಗಲ್ ಲೈನ್ ಬಾರ್ಡರ್ ಆದರೆ ಕೆಳಗಡೆ ಬಂದುಬಿಟ್ಟು ಈ ಥರ 3 ಲೈನಲ್ಲಿ ಕೊಟ್ಟಿದ್ದಾನೆ. ಮತ್ತು ಸ್ವಲ್ಪ ಬಾರ್ಡರ್ ಬಂದುಬಿಟ್ಟು ಸ್ವಲ್ಪ ದೊಡ್ಡದಾಗಿದೆ, ಮೇಲೆ ಸ್ವಲ್ಪ ಬಾರ್ಡರ್ ಚಿಕ್ಕದಾಗಿ ಕೊಟ್ಟಿದ್ದಾನೆ. ಬಟ್ ಉಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಆರಾಮಾಗಿ ತೊಗೋಬೋದು, ಸಿಂಪಲ್ಲಾಗಿ ಎಲ್ಲಕ್ಕಾದರೂ ಉಟ್ಕೊಂಡು ಹೋಗ್ಬೋದು. ಸೊ ಇದು ಕೂಡ ಟ್ರೆಂಡಿಂಗ್ ಸ್ಯಾರೀಸ್ ಅಂತಲೇ ಹೇಳ್ಬೋದು. ಏನಾಯ್ತಂದರೆ ಆ್ಯಕ್ಚುಲಿ ಇದೇ ಥರ ಸ್ಯಾರಿ ಅಂದರೆ ಡಿಸೈನಲ್ಲಿ ನಾನು ಕಲರ್ ಬೇರೆ ನೋಡಿದ್ದೆ ಫಸ್ಟ್ ಬೇರೆ ಶಾಪಲ್ಲಿ. ಅದು ಬಂದುಬಿಟ್ಟು ಏನು ಕಲಂಕಾರಿ ಡಿಸೈನ್ ಕಾಣಿಸ್ತಾ ಇದೆಯಲ್ಲ ನಿಮಗೆ ಮಧ್ಯದಲ್ಲಿ, ಅದು ಬಂದುಬಿಟ್ಟು ಎಲ್ಲೋ ಇತ್ತು, ಮೇಲೆ ಮತ್ತು ಕೆಳಗೆ ಪರ್ಪಲ್ ಕಾಂಬಿನೇಷನಲ್ಲಿ ಕೊಟ್ಟಿದ್ರು. ಇನ್ನೂ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು ಅದು. ಅಲ್ಲಿ ಆಮೇಲೆ ಏನು ಅಂದರೆ ಆ ಕಲಂಕಾರಿ ಡಿಸೈನಲ್ಲಿ ಸ್ವಲ್ಪ ಗೋಲ್ಡನ್ ಜರಿ ಇತ್ತು, ಪ್ಲಸ್ ಅವ್ನು ಸ್ವಲ್ಪ ಪ್ರೈಸ್ ಜಾಸ್ತಿನೇ ಹೇಳಿದರು. ಸೊ ಹಾಗಾಗಿ ಬೇಡ, ನೆಕ್ಸ್ಟ್ ಶಾಪಲ್ಲಿ ನೋಡೋಣ, ಆಲ್ಮೋಸ್ಟ್ ಈ ಥರದ್ದು ಟ್ರೆಂಡಿಂಗ್ ಅಲ್ವಾ, ಬೇರೆ ಕಡೆ ಸಿಗುತ್ತೆ ಅನ್ನೋ ಒಂದು ಇಂಟೆನ್ಷನ್
ಫಂಕ್ಷನಲ್ಲಿ ನಾವು ಆ ಶಾಪ್ ಅಂದರೆ ಅದನ್ನು ಆ ಸ್ಯಾರಿ ಬಿಟ್ಟು ಬಂದ್ವಿ. ಬಟ್ ಇನ್ನೊಂದು ಶಾಪಿಗೆ ಬಂದು ನೋಡಿದ್ರೆ ನಮಗೆ ಅದೇ ಕಾಂಬಿನೇಷನ್ನು ನಮಗೆ ಆ ಪ್ಯಾಟ್ರನಲ್ಲಿ ಸಿಗಲೇ ಇಲ್ಲ. ಸೊ ಹಾಗಾಗಿ ಆ ಸೀರೆ ಡ್ರಾಪ್ ಔಟ್ ಆಗೋಯಿತು. ಬಟ್ ಓಕೆ, ಈ ಸಾರಿ ಸಿಕ್ತಲ್ಲ, ಸೊ ಹಾಗಾಗಿ ಖುಷಿಯಿಂದ ತೊಗೊಂಡು ಬಂದಿದ್ದಾಯಿತು. ಬಟ್ ಆದರೂ ಆ ಸೀರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಅನ್ನೋದು ಒಂದು ನಮಗೆ ಆಗಾಗ ರಿಮೈಂಡ್ ಆಗ್ತಾನೆ ಇರುತ್ತೆ. ಇದು ಬಂದುಬಿಟ್ಟು ಇನ್ನೊಂದು ಸೇಮ್ ರಾಯಲ್ ಬ್ಲೂ ಕಾಂಬಿನೇಷನ್ ಇದೆ, ಬಟ್ ಬಾರ್ಡರ್ಸ್ ಮಾತ್ರ ಚೇಂಜ್ ಇದೆ. ಇದು ಬಂದುಬಿಟ್ಟು ಅಮ್ಮನ ಸ್ಯಾರಿ. ಅಮ್ಮ ಹತ್ರ ಈ ರಾಯಲ್ ಬ್ಲೂ ಇಲ್ಲ ಅಂತ ಹೇಳ್ಬಿಟ್ಟು ಅಮ್ಮನೂ ಒಂದು ಸ್ಯಾರಿ ತೊಗೊಂಡ್ರು ಇದರಲ್ಲಿ. ಸೊ ಆ್ಯಸ್ ಯೂಶುವಲ್ ನಿಮಗೆ ನಾನು ಹೇಳ್ದಿರೋ ಥರ ಅಮ್ಮನ ಸ್ಯಾರಿ ಅಂದಮೇಲೆ ಅಫ್ಕೋರ್ಸ್ ನಮ್ಮ ಸ್ಯಾರಿ ಅಂತಲೇ ಅನ್ಕೋಬೋದು. ಸೊ ಹಾಗಾಗಿ ಯಾರಾದರೂ ಉಡ್ಲಿಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ತೊಗೊಂಡ್ರು ಅಷ್ಟೇ. ನಾವು ಹೇಳಿದ್ವಲ್ಲ, ಅಮ್ಮ ಯಾವಾಗಲೂ ಅಷ್ಟೇ ನಮಗಿಂತ ಒಂದು ಕೈ ಮುಂಚೆನೇ ಅವ್ರು ಏನು ಉಡಬೇಕು, ಯಾವ ಥರದ್ದು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತಾರೆ ಅಂತೇಳಿ ಥಿಂಕ್ ಮಾಡ್ತಾರೆ ಅಂತ. ಸೊ ಆ ಥರ ಕ್ಯಾಟಗರಿ ಅವ್ರ ಅಮ್ಮ. ಸೊ ಫಸ್ಟಿಂದನೂ ಅದೇ ಥರನೇ ಬಂದಿದ್ದಾರೆ ಅವರು. ಈಗಲೂ ಕೂಡ ನೀನು ಅದನ್ನು ಹಾಕು, ಅದು ಬೇಡ ಇದನ್ನು ಹಾಕು ಅಂತ ಸಜೆಷನ್ಸ್ ಕೊಡ್ತಾನೇ ಇರ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಪೂಜೆಗೆ ಒಂದು ಬಿಂದಿಗೆ ಬೇಕಿತ್ತು. ಸೊ ಹಾಗಾಗಿ ಒಂದು ಬಿಂದೆ ತೊಗೊಂಡು ಬಂದ್ವಿ. ಇದು ತುಂಬ ಚಿಕ್ಕದು, ತುಂಬ ದೊಡ್ಡದೇನಲ್ಲ, ನನಗೆ ಸಾಕು ಚಿಕ್ಕದಾಗಿ ಇಡಲಿಕ್ಕೆ ಬೇಕಿತ್ತು. ಸೊ ಹಾಗಾಗಿ ಇದನ್ನು ತೊಗೊಂಡು ಬಂದ್ವಿ. ಇದನ್ನು ನಾನು ಹೇಳಿದ್ದೆ ಅಲ್ವಾ, ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೇನೆ ಯಾವ ಶಾಪ್ ಅಂತ ಹೇಳ್ಬಿಟ್ಟು ಹೇಳಿದ್ನಲ್ಲ. ಸೊ ಅದೇ ಶಾಪಲ್ಲೇ ತೊಗೊಂಡಿದ್ದು. ಅವರು 1200 ಸಮಥಿಂಗ್ ಏನೋ ಹೇಳಿದರು. ನಾವು ಅದಕ್ಕೆ ಕೊಟ್ಟಿದ್ದು 1100 ರೂಪಾಯಿ ಕೊಟ್ವಿ. ಓಕೆ, ಕೊಡ್ಬೋದು, ಯಾಕಂದರೆ ಪುಟ್ ಸೈಜ್ ಅಲ್ವಾ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಕೊಟ್ವಿ ಅಂತಲೇ ಹೇಳ್ಬೋದು. ಇದೆಲ್ಲ 1000 rupees ಡ್ರೆಸ್ಗಳು. ಇದೆಲ್ಲ ಬಂದುಬಿಟ್ಟು ಡೈಲಿ ವೇರ್ ಡ್ರೆಸ್ಸಸ್ಸು. ಇದೆಲ್ಲ ನಿಮಗೆ 1000 ಒಳಗಡೆ ಸಿಕ್ಬಿಡುತ್ತೆ. ಬಟ್ ಇನ್ನೊಂದು ಏನಂದರೆ, ಡ್ರೆಸ್ ಶಾಪ್ಸಲ್ಲಿ ಆಲ್ಮೋಸ್ಟ್ ಫಿಕ್ಸ್ಡ್ ಪ್ರೈಸ್ ಇರುತ್ತೆ. ಯಾವುದೇ ಥರ ಕನ್ಸೆಷನ್ ಸಿಗೋದಿಲ್ಲ, ಅಂದರೆ ಮೀನ್ಸ್ ಡಿಸ್ಕೌಂಟ್ ಸಿಗೋದಿಲ್ಲ. ಸೊ ಇದಕ್ಕೆ ನಾವು ಪೇ ಮಾಡಿದ್ದು 850 ಪೇ ಮಾಡಿದ್ವಿ. ಇದೇ ಥರ ನಾವು ಆ್ಯಕ್ಚುಲಿ 2 ಪೀಸಸ್ ತೊಗೊಂಡ್ವಿ. ಒಂದು ನನ್ನ ಸೈಜ್ ಅಂದರೆ ಸ್ಮಾಲ್ ಸೈಜು, ಇನ್ನೊಂದು ಹಾಂಟಿಗೆ ತೊಗೊಂಡ್ವಿ. ಸೊ ಇದಂದರೆ ಡೈಲಿ ವೇರ್ಗಲ್ವಾ, ಸೊ ಓಕೆ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ಪ್ಯಾಂಟು ಮತ್ತು ವೇಲ್ ದುಪ್ಪಟ್ಟ ಏನಿದೆಯಲ್ಲ ಅದೆಲ್ಲ ಕಾಟನ್ ಬರುತ್ತೆ. ಸೊ ಟಾಪ ಅಂತ ಮಿಕ್ಸ್ಡ್ ಕಾಟನ್ ಅದೊಂಥರ ಓಕೆ. ಇದು ಬಂದುಬಿಟ್ಟು ಇನ್ನೊಂದು ಡ್ರೆಸ್, ಇದು ನನಗೆ ಅಂತಲೇ ತೊಗೊಂಡಿದ್ದು. ಇದು ಸ್ವಲ್ಪ ಎಲ್ಲಾದರೂ ಚಿಕ್ಕದಾಗಿ ಎಲ್ಲಿಗಾದರೂ ಹೋಗಬೇಕು ಅಂತಂದರೆ, ಸಡನ್ನಾಗಿ ಯಾರ್ದಾರ ಮನೆಗೆ ಹೋಗಬೇಕು ಅಂದ್ರೂ ಹಾಕ್ಕೊಳ್ಳಿಕ್ಕೆ ಬರುತ್ತೆ. ಸಿಂಪಲ್ ಆಗಿದೆ, ಉಟ್ರೆ ಚೆನ್ನಾಗಿ ಡೀಸೆಂಟಾಗಿ ಕಾಣಿಸುತ್ತೆ. ನಾನು ಸ್ವಲ್ಪ ಈ ಥರದ್ದನ್ನು ನೋಡೋದು ಜಾಸ್ತಿ. ನಂಗೆ ಆಮೇಲೆ ಸ್ಲೀವ್ಲೆಸ್ ಹಾಕ್ಲಿಕ್ಕೆ ಇಷ್ಟ ಆಗುತ್ತೆ. ನನಗೆ ಫುಲ್ ಸ್ಲೀವ್ಸ್ಗಿಂತ ನನ್ನ ಹತ್ರ ಆಲ್ಮೋಸ್ಟ್ ಇರೋ ಡ್ರೆಸ್ಗಳೆಲ್ಲ ಆಲ್ಮೋಸ್ಟ್ ಸ್ಲೀವ್ಲೆಸ್ಸೇ. ಅದೇನೋ ನನಗೆ ಫಸ್ಟಿಂದನೂ ಅದು ಅಭ್ಯಾಸ ಆಗಿಬಿಟ್ಟಿದೆ. ಸೊ ಹಾಗಾಗಿ ಜಾಸ್ತಿ ನಾನು ಸ್ವಲ್ಪ ಸ್ಲೀವ್ಲೆಸ್ ನೋಡೋದು ಜಾಸ್ತಿ, ಅಂದರೆ ಮೀನ್ಸ್ ಅದು ನನಗೆ ಇಷ್ಟ ಆಗೋದು ಜಾಸ್ತಿ. ಸೊ ಇದಕ್ಕೆ ಬಂದುಬಿಟ್ಟು ಕಟ್ ವರ್ಕ್ ಕೊಟ್ಟಿದ್ದಾನೆ ಬಾರ್ಡರ್, ಅಂದರೆ ಮೀನ್ಸ್ ಬಾಟಮಲ್ಲಿ ಲೋಟಸ್ ಕಟ್ ವರ್ಕ್ ಪ್ಲಸ್ ಎಂಬ್ರಾಯ್ಡ್ರಿ ಇದೆ. ಒಂಥರ ಸಾಟಿನ್ ಮಿಕ್ಸ್ ಮಟೀರಿಯಲ್, ಇದು ಸಾಫ್ಟಾಗಿರುತ್ತೆ. ಪ್ಯಾಂಟ್ಗೂ ಸಹಿತ ವಿತ್ ಲೈನಿಂಗ್ ಪ್ಲಸ್ ಸಿಗರೆಟ್ ಪ್ಯಾಂಟ್ ಅಂತೀವಲ್ಲ ಆ ಥರ, ವಿತ್ ಬಾರ್ಡರಲ್ಲಿ ಎಂಬ್ರಾಯ್ಡ್ರಿ ಇದೆ. ಮತ್ತು ವೇಲು ಕೂಡ ಸಿಂಪಲಾಗಿ ಚೆನ್ನಾಗಿದೆ, ಅಂದರೆ ಮೀನ್ಸ್ ಅದು ಪ್ರಿಂಟ್ ವರ್ಕ್ಸ್ ಬಂದಿದೆ. ಸೊ ವೇಲು ಕೂಡ ಚೆನ್ನಾಗಿ ಕಾಣಿಸುತ್ತೆ, ಅಂದರೆ ಮೀನ್ಸ್ ಗ್ರ್ಯಾಂಡಾಗಿ ಕಾಣುತ್ತೆ. ಪಾರ್ಟ್ 2ನ ಬೇಗ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಕಾರಣ ಇಷ್ಟೇ, ನನಗೆ ಕೋಲ್ಡ್ ಆಗಿದ್ದರಿಂದ ಮತ್ತು ಕಾಫ್ ಎಲ್ಲ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಅದ್ರ ಜೊತೆಗೆ ಮಗನ ಟೆಸ್ಟ್ ಕೂಡ ಅಲ್ವಾ, ಸೊ ಹಾಗಾಗಿ ಆ ಕೆಲಸಗಳಲ್ಲಿ ನಾನು ಸ್ವಲ್ಪ ಇದು ಲೇಟ್ ಆಗೋಯಿತು. ಸೊ ಸಾರಿ ಒನ್ಸ್ ಅಗೇನ್. ಇದು ಬಂದುಬಿಟ್ಟು ನೆಕ್ಸ್ಟ್ ಡ್ರೆಸ್. ಇನ್ನೊಂದು ಬಂದುಬಿಟ್ಟು ಇದು ಆಂಟಿದೆ. ಅವ್ರಿಗೆ ಅಂದರೆ ಮೀನ್ಸ್ ಅವ್ರಿಗೆ ಓಕೆ, ಬಿಕಾಸ್ ಅವ್ರಿಗೆ ಸಿಂಪಲಾಗಿ ಎಲ್ಲಿಗಾದರೂ ಹೋಗ್ಲಿಕ್ಕೆ ಅಷ್ಟೇ ಅಲ್ವಾ. ಸೊ ಅವ್ರು ನಮ್ಮ ಥರ ಏನು ಫಂಕ್ಷನ್ಗಳಿಗೆಲ್ಲ ಏನು ಹಾಕ್ಕೊಳಕ್ಕೆ ಹೋಗಲ್ಲ. ಸೊ ಹಾಗಾಗಿ ಅವ್ರು ಸ್ವಲ್ಪ ಸಿಂಪಲ್ಲಾಗೇ ತೊಗೊತಾರೆ ಅಷ್ಟೇ. ಇದು ಬಂದುಬಿಟ್ಟು 1200 ಪೇ ಮಾಡಿದ್ವಿ. ಚೆನ್ನಾಗಿದೆ, ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ. ಸಿಂಪಲ್ಲಾಗಿ ಎಲ್ಲಿಗಾದರೂ ಹೋಗ್ಲಿಕ್ಕೆ ಅಂದರೆ ಮೀನ್ಸ್ ಓಡಾಡಲಿಕ್ಕೆ ಅವ್ರು ಆರಾಮಾಗಿ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಇದನ್ನು ತೊಗೊಂಡ್ರು ಅಷ್ಟೇ. ಸೊ ಬಾರ್ಡರಲ್ಲಿ ಸ್ವಲ್ಪ ಎಂಬ್ರಾಯ್ಡ್ರಿ ವರ್ಕ್ ಇದೆ, ಪ್ಲಸ್ ಸ್ವಲ್ಪ ಸ್ಲೀವ್ಸಲ್ಲಿದೆ. ಅದು ಬಿಟ್ಟರೆ ನಮ್ಮ ಪ್ಯಾಂಟ್ ಬಂದುಬಿಟ್ಟು ಕಾಟನ್ ಪ್ಯಾಂಟ್ ಬರುತ್ತೆ, ಮಾಮೂಲಿ ಆ್ಯಸ್ ಯೂಶ್ವಲ್ ಸಿಗರೆಟ್ ಪ್ಯಾಂಟು. ಮತ್ತು ದುಪ್ಪಟ್ಟ ಬಂದುಬಿಟ್ಟು ನೆಟ್ಟೆಡ್ ದುಪ್ಪಟ್ಟ ಬರುತ್ತೆ. ಮಧ್ಯದಲ್ಲಿ ಗೋಲ್ಡನ್ ಕಲರ್ ಜುಮ್ಕಾಸ್, ಸಿಲ್ವರ್ ಕಲರ್ ಜುಮ್ಕಾಸ್ ಮಾಡಿದ್ದಾರೆ, ಸಾರಿ ಗೋಲ್ಡನ್ ಅಲ್ಲ. ಸೊ ಮತ್ತು ಸೈಡಲ್ಲಿ ಲೇಸ್ ವರ್ಕ್ ಬರುತ್ತೆ.
ಸೊ ಓಕೆ, ಚೆನ್ನಾಗಿದೆ, ಸಿಂಪಲ್ಲಾಗಿ ಚೆನ್ನಾಗಿದೆ. ಸೊ ನಾನು ನಿಮ್ಮಲ್ಲಿ ಇನ್ನೊಂದು ರಿಕ್ವೆಸ್ಟ್ ಮಾಡೋಣ ಅಂದ್ಕೊಂಡೆ. ಏನಂತಂದರೆ, ನಾನು ಏನು ವೀಡಿಯೋಸ್ ಹಾಕ್ತಾ ಇದ್ದೀನಲ್ಲ ಅದೆಲ್ಲ ತುಂಬ ಚೆನ್ನಾಗೇ ವ್ಯೂಸ್ ಆಗ್ತಾ ಇದೆ. ಇನ್ನೂ ನಾನು ಚಿಕ್ಕಪೇಟೆ ವೀಡಿಯೋ ಹಾಕಿದ್ದೀನಿ ಅಲ್ವಾ, ಸೊ ಫಸ್ಟು ಅದಂತೂ ತುಂಬ 700+ ವ್ಯೂಸ್ ಆಗ್ತಾ ಇದೆ, ಪ್ಲಸ್ ಇನ್ನೂ ಸ್ಟಿಲ್ ವ್ಯೂಸ್ ಆಗ್ತಾ ಇದೆ. ಸೊ ಗೊತ್ತಿಲ್ಲ, ಬಟ್ ಯಾಕೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಅಂತ ಗೊತ್ತಿಲ್ಲ. ಸೊ ಯಾರ್ಯಾರು ವೀಡಿಯೋಸ್ ನೋಡ್ತಾ ಇದ್ರು ನೋಡೋದ್ರ ಜೊತೆಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಅದರಿಂದ ನನಗೂ ಎನ್ಕರೇಜ್ ಆಗುತ್ತೆ, ನಾನು ಇನ್ನೂ ವೀಡಿಯೋಸ್ ಜಾಸ್ತಿ ಮಾಡ್ಬೋದು, ಪ್ಲಸ್ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಹಾಗಾಗಿ ಮತ್ತು ಏನಂತಂದರೆ, ಇದು ಇನ್ನೊಂದು ಡ್ರೆಸ್, ನಾನು ಇದ್ರ ಬಿಫೋರ್ ಒಂದು ಪಿಂಕ್ ಕಲರ್ ತೋರಿಸಿದೆ ಅಲ್ವಾ, ಅದು ಕೂಡ ಆಂಟಿದೆ. ಇದು ಕೂಡ ಆಂಟಿದೆ. ನಾನು ಹೇಳಿದ್ನಲ್ಲ ಫಸ್ಟಲ್ಲಿ ಇದೇ ಥರದ್ದು ಒಂದು ಪೀಸ್ ತೋರಿಸ್ದೆ ನಾನು ನಿಮಗೆ. ಸೇಮ್ ನಾವು 2 ತೊಗೊಂಡಿದ್ವಿ ಸಿಮಿಲರ್ ಅಂತ ಹೇಳ್ಬಿಟ್ಟು, ಒಂದು ಆಂಟಿದು ಒಂದು ನಂದು. ಸೊ ಇದು ಮತ್ತೇನು ಓಪನ್ ಮಾಡಿ ತೋರಿಸ್ಲಿಕ್ಕೆ ಹೋಗೋದಿಲ್ಲ, ಬಿಕಾಸ್ ಆಲ್ರೆಡಿ ತೋರಿಸಿದ್ದೀನಿ ಅಲ್ವಾ. ಸೊ ಇದೊಂದು ದೀಪ ತಗೊಂಡು, ಇದು ಆರತಿ ದೀಪ, ಆರತಿ ಗಿಡಕ್ಕೆ ದೀಪ, ಈ ಥರದ್ದು 2 ಜೊತೆ ದೀಪ ತೊಗೊಂಡ್ವಿ. ಅಮ್ಮಗೂ ಬೇಕಿತ್ತು ಪ್ಲಸ್ ಆಂಟಿಗೂ ಬೇಕಿತ್ತಲ್ವ. ಸೊ ಹಾಗಾಗಿ ಅಂದರೆ ಇದು ಯಾಕೆ ಈ ಥರ ಸೆಲೆಕ್ಟ್ ಮಾಡಿದ್ವಿ ಅಂದರೆ, ಇದು ಕೆಳಗಿಟ್ಟರೆ ಇದು ಉಳ್ದು ಬಿಡುತ್ತೆ, ಇದು ಗ್ರಿಪ್ಪಾಗಿ ಅಂದರೆ ಮೂವ್ ಆಗೋಲ್ಲ, ಈಸಿಯಾಗಿ ಉಳ್ಕೊಳ್ಳಲ್ಲ. ಹಾಗಾಗಿ ಈ ಥರ ತೊಗೊಂಡಿದ್ವಿ. ಈ ಥರದ್ದು 2 ಪೇರ್ ತೊಗೊಂಡ್ವಿ. ಆ್ಯಕ್ಚುಲಿ ಮಳೆ ಬಂದಿಲ್ಲ ಅಂದರೆ ಇನ್ನೂ ಸ್ವಲ್ಪ ತೊಗೊಳೋದಿತ್ತು, ಸ್ವಲ್ಪ ಪೂಜೆಗೆ ಸಂಬಂಧಪಟ್ಟಿದ್ದೇನೆ. ಬಟ್ ಅದು ಮಳೆ ಬಂದ್ರಿಂದ ನೆನಪಾಗಲಿಲ್ಲ. ಸೊ ಹಾಗಾಗಿ ಇಷ್ಟು ತೊಗೊಂಡು ಬಂದ್ವಿ. ಸೊ ಇದಾಗಿತ್ತು ನನ್ನ ಚಿಕ್ಕಪೇಟೆ ವಿಡಿಯೋಸ್. ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಎವ್ರಿವನ್.